ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವು ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನಲ್ಲಿ ನಡೆದಂಥ ಹಲಸಿನ ಮೇಳ 2026ರ ಕೆಲವೊಂದು ತುಣುಕುಗಳನ್ನು ನೋಡ್ಬೋದು. ಈ ಹಲಸಿನ ಮೇಳವನ್ನು ಕದಮ ಮಾರ್ಕೆಟಿಂಗ್ ಸಂಸ್ಥೆ ಹಾಗೂ ಉತ್ತರ ಕನ್ನಡ ಸಾವಯವ ಒಕ್ಕೂಟ, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ನಿಯೋಗ, ಜೀವ ವೈವಿಧ್ಯ ಮಂಡಳಿ, ಕೃಷಿ ಇಲಾಖೆ, ಅರಣ್ಯ ಇಲಾಖೆ ಇವೆಲ್ಲದರ ಸಹಯೋಗದಲ್ಲಿ ಕದಮ ಮಾರ್ಕೆಟಿಂಗ್ ಆವರಣ ಶಿರಸಿಯಲ್ಲಿ ನಡೆಸಲಾಗಿತ್ತು. ಹಾಗೆ ಇಲ್ಲಿ ವನಸ್ತ್ರೀ ಸಂಘದ ಸಹಯೋಗದಲ್ಲಿ ಮಲೆನಾಡು ಪಾರಂಪರಿಕ ಬೀಜ ಮೇಳವನ್ನು ಕೂಡ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ವನಸ್ತ್ರೀ ಸಂಸ್ಥೆಯವರು ಸಾವಯವ ಪದ್ಧತಿಯಲ್ಲಿ ಸಂಸ್ಕರಿಸಿದಂತಹ ಬೀಜಗಳನ್ನು ಸಂಗ್ರಹಿಸಿ ಆ ಬೀಜಗಳನ್ನು ಜನರಿಗೆಲ್ಲ ತಲುಪುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಳ್ಳೆಯ ಬೀಜಗಳನ್ನು ಹಾಕಿದರೆ ಒಳ್ಳೆಯ ಬೆಳೆ ಬರುತ್ತೆ ಅನ್ನೋದೊಂದು ಒಳ್ಳೆಯ ಉದ್ದೇಶ ಇರುತ್ತೆ ಇವರದ್ದು. ಈ ರೀತಿಯಾಗಿ ವನಸ್ತ್ರೀ ಸಂಸ್ಥೆಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಭಾಗಿಯಾಗಿಕೊಂಡು ಬಂದಿದ್ದಾರೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿ ಮಹಿಳೆಯರಿಗೆ ಹಲಸಿನ ಖಾದ್ಯಗಳ ಸ್ಪರ್ಧೆಯನ್ನು ಕೂಡ ನಡೆಸಲಾಗಿತ್ತು. ಅದನ್ನು ಕೂಡ ನೋಡ್ಕೊಂಡು ಬರೋಣ. ಯಾರಿಗೆಲ್ಲ ಬಹುಮಾನ ಬಂತು ಅನ್ನೋದನ್ನು ಕೂಡ ನೋಡೋಣ. ಹಾಗೆ ಹಲಸಿನ ಕಸಿ ಕಟ್ಟುವ ವಿಧಾನವನ್ನು ಕೂಡ ನೀವು ನೋಡ್ಬೋದು. ಹಾಗೆ ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನಲ್ಲಿ ಬರುವಂತಹ ವಿವಿಧ ವಿಡಿಯೋಗಳನ್ನು ನೀವು ನೋಡಬಹುದು. ಹಾಗೆ ಇವತ್ತಿನ ವಿಡಿಯೋಗಳನ್ನೆಲ್ಲ ನನಗೆ ದೊರಕಿದ್ದು ಉಮಾ ಅಕ್ಕ ಅವರಿಂದ. ಉಮಾ ಹೆಗಡೆ ಇವರಿಗೂ ಕೂಡ ನಾನು ಈ ವಿಡಿಯೋದ ಮೂಲಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅವರು ಪ್ರತಿ ವರ್ಷವೂ ನನಗೆ ನಾನು ಈ ಕಾರ್ಯಕ್ರಮಕ್ಕೆ ಹೋಗದೇ ಇದ್ರೂ ಕೂಡ ನನಗೆ ವಿಡಿಯೋಗಳನ್ನು ಮಾಡಿ ತಲುಪಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಬನ್ನಿ, ಇವತ್ತಿನ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಲಸಿನಿಂದ ಏನೆಲ್ಲ ಖಾದ್ಯಗಳನ್ನು ಮಾಡ್ಬೋದು ಅನ್ನೋದು ಕೂಡ ನಿಮಗೂ ಗೊತ್ತಾಗುತ್ತೆ. ಮಾರ ಉಳಿಸುವ ಕಾರ್ಯಕ್ರಮ ಸರ್. ಆಯ್ತು, ಮಾಡ್ತಾರೆ, ಖಂಡಿತ ಮಾಡ್ತಾರೆ, ಖಂಡಿತ ಮಾಡು. ಈಗ ಗಿಡಗಳು ನಿಮಗೆ ಏನಾದರೂ ಎಕ್ಸ್ಟ್ರಾ ಹಾಕಬೇಕಾ ಇವತ್ತು? ಅದೇ ಬಿಲ್ಲಲ್ಲಿ ಕಮ್ಮಿ ಮಾಡಿದ್ರೆ ಸಾಕು ಸರ್. ಓಕೆ ಸರ್. ಹಾಂ, 19,805 ಎಂತ ಗಿಡ ತಗೊಂಡದ್ದು? ಎಷ್ಟು ರೂಪಾಯಿ? ಒಂದು 2 ಸಾಪಿನ ಪೌಡರ್ ಮಾಡಿ ಆಯ್ತಾ? ಸಿಂಧೂರ ಹಲಸಿನ ಹಣ್ಣಿನ ಹೋಳಿಗೆ. ನಿಮ್ಮ ಹೆಸರು? ಹೋಳಿಗೆ ಹಲಸಿನ ಹಣ್ಣಿನ ಆಶಾ ಇಟ್ಟಾಜಿದೆಯಾ ನಿಂದೆ ಅಂತೂ? ಆಶಾ ಕಟ್ಲೆ ಪುಡಿ, ಬೇಳೆ, ಹಲಸಿನ ಬೀಜದ ಕಟ್ಲೆ ಪುಡಿ. ಕಟ್ನೆ ಪುಡಿನ ಹೇಳು. ಹಲಸಿನ ಬೀಜದ ಕಟ್ನೆ ಪುಡಿ. ಹಾಂ, ಇದು ಜಾನ್ಸಿ. ಬಕ್ಕಿ ಹಣ್ಣಿಂದ ಜಾನ್ಸಿ. ಹೆಸರು? ಆಶಾ ಹೆಗ್ಡೆ. ಹಲಸಿನ ಹಣ್ಣಿನ ಮೇಳ ಎಂತದ್ದು ಮಾಡ್ತೀವಿ? ಸುಮ್ಮನೆ ಕೇಕ್ ಇದು ಹಲಸಿನ ಹಣ್ಣಿಂದೆಯಾ? ಬಕ್ಕೆ ಹಣ್ಣಿನ ಕುಳದಲ್ಲಿ ಹಿಂಗೆ ಮಾಡ್ಕೆ ಬಂದಿರಾ? ನಿನ್ನ ಹೆಸರೆಂತು? ಹಾಂ, ಅದ್ರ ಹ್ಯಾಂಗೆ ಮಾಡಿದ್ದೆ ಹೇಳು. ಅದು ಅತ್ತೆ ಮಾಡಿದ್ದು. ಸೇಮ್ ಕೇಕ್ ಮಾಡ್ದಂಗೆ ಫ್ಲೇವರ್ ಒಂದು ಬಕ್ಕೆ ಹಣ್ಣಿಂದು ಕೇಕ್ ಮಾಡ್ದಂಗೆ ನೋಡಿ. ಹಲಸಿನ ಹಣ್ಣಿನ ಬಕ್ಕೆ ಹಣ್ಣಿನ ಗುಳದಕ್ಕೆ ಇದು ಮೇಳ, ಕೇಕ್ ಹಲಸಿನ ಮೇಳ ಮಾಡ್ತಾರೆ. ಏನು ಚಂದ ನೋಡಿ. ಲಾಗ್ ಮಾಡ್ತೀರಾ? ಕೇಳಿದೆ ದುಡ್ಡು ಕಾಣ್ತು ಮೊಬೈಲಲ್ಲಿ. ದುಡ್ಡು ಕಾಣ್ತಾ ಇದ್ದೆ, ನೀವು ಹೊಡಿತಾ ಇದ್ದೆ. ದುಡ್ಡು ಇಟ್ಕಂಜಿ. ಅನ್ಸೂಯ ಹೆಸರು. ನೀ ಎಂತ ಮಾಡ್ತೇವೆ ಬಂದೆ? ನಾನು ಸ್ವೀಟ್ ಚಿಪ್ಸು. ಸ್ವೀಟ್ ಚಿಪ್ಸಾ? ಹಲಸಿನ ಹಣ್ಣಿಂದ ಅದು ಆಜಿಲ್ಲ ವಾವ್, ಚಲೋ ಇದ್ದು. ಇದು ಚಿಪ್ಸ್, ಇದು ಹಲಸಿನಕಾಯಿದು ಖಾರ ಪುಡಿ. ಖಾರ ಪುಡಿ ಖಾರದ್ದು. ಇದು ನಿಂದೆಯಾ?
ಸೂಯ ಸಂಕದ ಮನೆ ಇದೆಂತದ ನಿನ್ನ ಸೊಸೆ ಅದ್ರ ಹ್ಯಾಂಗೆ ಮಾಡ್ತೆ ಎಂತದ್ದು ಈಗ ಅಕ್ಕಿ ಹಾಕಿ ಪೀಸ್ ಮಾಡೋದ ಅಕ್ಕಿ ಸ್ವಲ್ಪ ಹಾಕವು ಇದ್ರಲ್ಲಿ ಜಾಸ್ತಿ ಹಾಕವು ಸೊಳೆಯ ಓಹೋ ಹಾಂ ಹೇಳು ಹಾಂ ಖುಷಿ ಆಗ್ತದೆ ಬೀಸಿ ಅದ ಓಹೋ ಪೀಸ್ ಮಾಡೋದು ಎಂತ ತಂದೆ ನಿಂದು ಎಂತದ ಇದು ಹಲಸಿನಹಣ್ಣಿನ ರಸ, ಇದು ಕಟ್ಲೆಟು, ಹಾಂ ಪಟ್ಟೆ ಪೊಟ್ಟೆ ಹೊಡ್ಕೊಳ್ಳಿ ವಡಕ್ಕೆ. ಹ್ಞೂ ನಿನ್ನ ಹೆಸರೆಂತು ನಮ್ಮ ಇವೆಲ್ಲ ದಣಿ ದಣಿ ಇಡ್ತಾ ಇದ್ದ ಅಲ್ಲನೆ ವಿದ್ಯಾ ಅಂತ ಮಕ್ಕೆ ಮಂಜೆ ಹೇಳು ವಿದ್ಯಾ ಮುಡಿಗೆಸರ ಇವರು ಬೇಳೆ ಲಾಡು, ಇದು ಬೇಳೆ ಲಾಡ ಹಾಂ, ಹಾಂ ಇದು ಹಲಸಿನಕಾಯಿ ಪಕೋಡ ಒಂದು ರುಚಿ ಕೊಡ್ತೀನಿ. ಇದು ಎಂಥದ್ದು ಇದು ಡ್ರೈ ಮಿಸಳು. ಹಾಂ ಹಾಂ ಬಂದು ಇಲ್ಲಿ ಮುಂದೆ ಹೋಗಿ ಬರ್ತಿ. ಇದು ಎಂಥದ್ದು ಸುಳ್ಗಡ್ಡೆ. ನಿನ್ನ ಹೆಸರೆಂತು ಭಾಗ್ಯ. ಹಾಂ ಭಾಗ್ಯ. ಭಾಗ್ಯ. बिशी मिर्च लगता है ये आगे से ಕೇಕ್ ಮಾಡ್ತಾ ಇದೆಯಾ ಅದರಲ್ಲಿ ಇದೆಯಾ ಒಂಚೂರು ಸರಿ ಪ್ರಚಾರ ಆಗಿದೆ. ನಿನ್ನ ಹೆಸರೆಂತು ಸುಮಾ. ಉಮಾ ಸುಮಾ. ಸುಮಾ ನಾ ಇದೆಂತ ಮಾಡ್ಕೊಂಡೆ ಸ್ವಲ್ಪ ಹೇಳ್ಬಿಡ್ತೆ. ಹಾಂ, ಹಲಸಿನ ಹಣ್ಣಿಂದು ಬನ್ ಮಾಡ್ತೇವೆ ಮುಂಚೆ. ಬನ್ನು ಕೇಕು ಬೇಕಾದ್ರೆ ಹೇಳಕ್ ಬಂದು ಹಾಂ, ಕೇಕು ಹೇಳಬೇಕು. ಕೇಕು ಅಂದರೆ ಕ್ರೀಮ್ ಎಲ್ಲ ಹಾಕಿ ಇಲ್ಲ ಅಂದರೆ ಇದು ಹಲಸಿನಕಾಯಿ ಸೊಳೆದು ಅದನ್ನು ಬೀಸಿ ಅದು ನೀರೆಲ್ಲ ಸೋಸ್ಕೊಂಡು 10 ಗಂಟೆ ಮಾಡ್ಕೊಂಡು ಅದಕ್ಕೊಂದು 2 ಚಮಚ ಹಿಟ್ಟು ಹಾಕಿ ಅದಕ್ಕೆ ಕರ್ಕೊಂಡು ಸಣ್ಣ ಬಾಲ್ಸ್ ಮಾಡಿ ಕರ್ಕೊಂಡು ಅದು ಮಂಚೂರಿ ಥರ ಮಾಡಿ ಮಂಚೂರಿ ಮಂಚೂರಿ ಮಾಡಿ. ಇದೆಂತ ಹೆಸರು ಇದೆಂತ ಹೆಸರು ಇದು ಬನ್ನು, ಬನ್. ಹಲಸಿನ ಹಣ್ಣಿನ ಬನ್ನು. ಸುಮಾ ರೂಪ ಮೇಡಮ್ ಚೂರು ಸರಿ. ಇಲ್ಲಿ ಇಟ್ಟಾಜಿಲಿಯಲ್ಲಿ ಇದೆಂತ ಚಂದ ಹಿಂಗೆ ಚಂದಕ್ಕ ಇದು ಅದ್ರೊಳಗೆ ಎಂತ ಇದು ಕಳ್ಚೆ ಹುಳಿನ ಹ್ಯಾಂಗೆ ನಿಮ್ಮ ಹೆಸರೇನು ಹಾಂ ಭಾಗೀರಥಿ ಭಟ್ಟು ಅದ್ರ ಹ್ಯಾಂಗೆ ಮಾಡಿದ್ದೆ ಇದ್ರ ಹ್ಯಾಂಗೆ ಮಾಡಿದ್ದೆ ಹೇಳಿ. ಅಲ್ಲಲ್ಲ ಹೇಳಿ ನೀವು ಹೇಳಿ. ಹಾಂ ಬೇಡ ಭಾಗೀರಥಿ ಭಟ್ಟು. ಓಕೆ ಹಾಂ ಓಕೆ ಭಾಗೀರಥಿ ಹಾಂ ಹಾಂ ಪ್ರಾಡಕ್ಟ್ ಓಕೆ ನಿಮ್ಮ ಹೆಸರಂತೂ ರೇಣುಕಾ ಭಟ್ಟ ಬ್ಯಾಗ್ ಹಾಂ ನೀ ಎಂತೂ ತೆಗೆದಿಟ್ಟಿದ್ದೀರಿ ನೂಡಲ್ಸ್ ಮಾಡಿದ್ದಿ, ಮುದ್ದೆ ಕಡುಬು ಮಾಡಿದ್ದಿ. ತೋರ್ಸೋಡ ಅದೇಯಾ ತೋರ್ಸೋಡ್ದ ಇದತ್ತು ನೂಡಲ್ಸ್ ಇದೊಂದು ಚೂರು ಮುದ್ದೆ ತೆಗೆದುಬಿಡು. ಇದು ಮುದ್ದೆ ಕಡುಬು. ಕಡುಬು. ವಾ ಏನು ಚೆಂದ ಕಾಣಿಸ್ತದೆ. ನಿಂದು ಹಲಸಿನ ಹಣ್ಣಿನ ಹಲ್ವಾ ಹಾಂ ಮತ್ತೆ ಹಲಸಿನ ಬೀಜದ್ದು ಕ್ರಿಸ್ಪಿ ವಡ ಹೆಸರು ಇಟ್ಟಾಗಿಲ್ಲ ನಿಂದು ಇದೇನು ಹಲಸಿನ ಹಣ್ಣಿದ್ದ ಹಲಸಿನ ಬೀಜದ ಪೌಡ್ರಿನ ಲಾಡ ಇದಂತೀವಿ ಅದು ಚಟ್ನಿ ಪೌಡರ್ ಹಲಸಿನ ಬೀಜದ ನಿನ್ನ ಹೆಸರೆಂತು ಒಂಚೂರು ತೆಗಿತ್ಯಾ ತಡಿ ವರ್ಷ ಹೋಗ್ತಲ್ಲ ಕೈ ಬಂದು
ಇದ್ರದ್ದು ಇವೆಯಾ ನಂಗೆ ಗೊತ್ತಾಗ್ತಿಲ್ಲ. ಇದೆಂಥದ್ದು? ಅದು ಹಲಸಿನ ಹಣ್ಣಿಂದು ಹಾಂ, ಬೀಜ, ಇದು ಸ್ವೀಟ್ ರೋಲ್. ಸ್ವೀಟು ಹಲಸಿನ ಹಣ್ಣಿಂದು. ನಿನ್ನ ಹೆಸರೆಂತು? ಹಾಂ, ಶ್ರುತಿ. ಒಂಚೂರು ಮುದ್ದೆ ತೆಗಿತ್ಯಾ? ಬೇಗ ಬೇಗ ಎಂಬಲ್ಲಿ ಹೋಗವು. ಇದೆಂಥದ್ದು? ಇದು ಕೇಕ್. ನಿನ್ನ ಹೆಸರೆಂತು? ಹೆಸರು? ಇದೆಂತದೆ ಇದು? ಇದು ಕಟ್ಲೆಟ್. ಕಟ್ಲೆಟ್. ಇದು ಬೋಂಡ, ಸೊಳೆಯಲ್ಲಿ ಮಸಾಲ ತುಂಬಿ. ಹೌದಾ? ಇದು ಸಕ್ಕರೆ. ಹೆಸರು? ಹೆಸರು ಸದ್ಯ ರಿಬ್ಬನ್ ಕಟ್ಟು. ಯಾವುದೇ ರಿಬ್ಬನ್ ಕಟ್ಟು? ಒಂದು ಪಾಲಕ್ ಹಾಕಿದ್ದಿ, ಒಂದು ಪುದೀನ ಹಾಕಿದ್ದಿ. ಹಾಂ, ಇಲ್ಲಿ ಹಲಸಿನ ಬೇಳೆ ಪೌಡ್ರ್ ಮಾಡ್ರು ಬತ್ತು. ಈ ಥರ ಪೌಡ್ರ್ ಮಾಡ್ರು ಬತ್ತು. ಓಹೋ. ಇಲ್ಲ ನಮ್ಗೆ ಇದೇ ಒಂದು ಸೀಸನ್ನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡು ಮಾಡಲ್ ಬತ್ತು. ಸೀಸನ್ನಲ್ಲಿ ನಾವು ಪೇಸ್ಟ್ ಮಾಡ್ಕೊಂಡು ಮಾಡಲ್ ಬತ್ತು. ನೀ ಎಂತ ಮಟ್ಟೆ ಬಂದೆ? ಇದೆಂಥದ್ದು? ಇದು ಮದ್ದೂರು ವಡೆ ಟೈಪು ಹಲಸಿನ ಬೇಳೆ ವಡೆ. ಬ್ಯಾಳೆದ? ಹಾಂ, ಬೇಳೆ. ಇದು ಇದು ಜಾಮು ಹಲಸಿನ ಬಕ್ಕೆ ಸೊಳೆ ಜಾಮು. ಬಕ್ಕೆ ಸೊಳೆ ಜಾಮು ಚಂದ ಕಾಣ್ತಾನೆ. ರುಚಿ ನೋಡಲು ಇಟ್ಟಿದ್ದೆ ಅದ್ರ. ಈ ಕರಡಿಗೆಲ್ಲ ಅಂತ ಇದ್ದೆ ಅದೇ ಇಲ್ಲಿ ಜಾಮು. ನಿನ್ನ ಹೆಸರಾಯ್ತು? ರೂಪ ಭಟ್, ಕೆರೆಗೆ. ನೀ ಇಚ್ಚಿ ಪಪ್ಪಲವರೆಗೂ ಇದೆ ಅಂತರದ್ದೆ ವಡೆ. ಅದು ಹಲಸಿನಕಾಯಿ ಸೊಳೆ. ಸೊಳೆದು ವಡೆ. ಇದು ಅಷ್ಟು ಹಸನಕಾಯಿ ಇದೆ. ಸೊಳೆದೆ, ಹಾಂ, ಇದು ಅಲ್ಲದು ಅಷ್ಟು. ನಿನ್ನ ಹೆಸರೆಂತು? ವಸುಮತಿ ವೈದ್ಯ. ತಡಿ ಒಂಚೂರು ಸರಿತ್ಯಾ? ತಡಿ ಒಂಚೂರು ನಾನು ವಿಡಿಯೋ ಮಾಡ್ತಾ ಇದ್ದಿ. ಇಲ್ಲಿದ್ದವು ಎಲ್ಲೋದ ಇವಲ್ಲವ? ಇಲ್ಲೇ ನೋಡ್ಕೋಬೇಕು. ಇದು ಎಂಥದ್ದು ಹೇಳು? ಹೌದೇ? ಎಂಥದ್ದು ಹೇಳು? ಇದು ನಿಮ್ದು ಎಂಥದ್ದು? ಇದು ಹಲ್ವಾ, ಮಿಕ್ಸ್ ಹಲ್ವಾ. ಹಲಸಿನಕಾಯಿ ಅಂದ್ರೆ ಬೇಳೆ ಎಲ್ಲ ಹಲಸಿನ ಹಣ್ಣು, ಹಲಸಿನ ಬೀಜ, ಹಲಸಿನ ನಂತರ ಎಲ್ಲದು ಹಾಕಿ ಮಾಡಿದ್ಯಾ? ನಿನ್ನ ಹೆಸರೆತ್ತು? ಶ್ಯಾಮಲ. ನಿಂದೆಂಥದ್ದು ಹೇಳೆ? ಇದು ಕಳಚಿ ಪೊಳ್ಜೆ. ಕಳಚೆ ಪೊಳ್ಜ. ಇದು ಸಿಹಿದು ಸೊಳೆ ಪಲ್ಯ. ನಿನ್ನ ಹೆಸರೆತ್ತು? ನಿಂದಂತು ಎಂತದೆ ಅದು ಹೇಳೆ? ಹಲಸಿನಕಾಯ್ದ ಬೇಳೆ ಎರಡು. ಹಾಂ. ನಿನ್ನ ಹೆಸರೆಂತು? ರಾಜೇಶ್. ಇಲ್ಲಿದ್ದಾವೆಲ್ವ ನೀನು? ಹಾಂ, ಹೇಳು. ಇದು ಎಂತದು? ಇದು ಚಿರೋಟಿ ಹಲಸಿನ ಹಣ್ಣಿಂದು. ಇದು ಹಲಸಿನಕಾಯಿ ಪರೋಟ. ಪರೋಟ. ಅಲ್ಲಿದ್ದ ಹೆಸರು? ಸುಚೇತನ ಸ್ಟಾಕ್. ನಾವು ಇರ್ಬೇಕಾ? ಅವರಿದ್ದಾರಲ್ಲ. ಎಂಥದ್ದು ಇದು ಹೇಳಿ? ಇದು ಹಲಸಿನ ಹಲ್ವಾ. ಹಲ್ವಾ, ಬೀಜದ ಹಲ್ವಾ. ಹಾಂ. ಇದು ಸಲಾಡ್, ಬೀಜದ ಸಲಾಡ್. ಹಾಂ. ಹೆಸರು? ಶಕುಂತಲ. ನಿಂದೆಂತ ಇದು ಹೇಳು? ಇದು ಶಾವಿಗೆ ಹಲಸಿನ ಹಣ್ಣಿಂದು. ಇದು ಕರೆ. ಖರೆ. ಇದು ನಿಂದೆಯಾ? ಅಲ್ಲ. ಹೆಸರೆಂತು? ಬೇಳೆ ಹೊಸ ಚಟ್ನಿ. ಚಟ್ನಿ. ಹಾಂ. ನಿಂದನೆ ಇದು ಅದ್ರಾಸ? ನಂದು. ಹಲಸಿನ ಹಣ್ಣಿಂದ ಹಲಸಿನ ಬೇಳೆದು. ಬೇಳೆದು. ಬೇಳೆದು ಚಟ್ನಿ. ಚಟ್ನಿ. ಹೆಸರು? ಗೀತಾ. ಇದು ನಿಂದೆಯಾ? ಇದು ನಿಂದ ಹೇಳಿ. ಇದೆ ಅಂತದ್ದು? ಓಕೆ. ಇದೆಂತ ಸೂಪು? ಬೇಳೆದು. ನಿನ್ನ ಹೆಸರೆಂತು?
ನಾವು ಶಿಕ್ಷಕರಾಗಿ ಅಥವಾ ಅವರ ಒಂದು ಧೈರ್ಯದಲ್ಲಿ ನಾವು ಒಂದು ಒಳ್ಳೆ ಪಾಠ ಕಲ್ತೀವಿ. ಹಲಸಿನಹಣ್ಣಿನಲ್ಲಿ ಎಲ್ಲ ಖಾದ್ಯಗಳಾಗಲಿ ಎಲ್ಲ ಚಿಪ್ಸ್ ಆಗಲಿ ಹಪ್ಪಳ ಆಗಲಿ ಸ್ಟಾರ್ಟ್ ಮಾಡಿದ್ದೆ ನಾವು ಅಲ್ಲಿಂದ. ಸೊ ಅಲ್ಲಿಂದ ನಮ್ಗೆ ಒಂದು ಸಸಿಗೆ ಎಷ್ಟು ಪೋಷಣೆ ಕೊಡ್ತಾರೆ, ಇದು ನೀರು ಹಾಕೋದಾಗಲಿ, ಗಿಡಕ್ಕೆ ಗೊಬ್ಬರ ಹಾಕೋದಾಗಲಿ, ಅಥವಾ ದನಕರಗಳಿಂದ ಕಾಪಾಡ್ಕೊಳ್ಳೋಕ್ಕೆ ಬೇಲಿ ಆಗಲಿ, ಅದನ್ನ ಸ್ಟಾರ್ಟಿಂಗ್ ನಾವು ಮಾಡಿಸ್ಬಿಟ್ಟೆ ಶ್ರೀಪಾದಿಗಳು. ಅವ್ರಿಗೆ ನಾವು ನಿಜವಾಗ್ಲೂ ಎಲ್ಲರೂ ನೆನೆಸ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಇರೋದ್ರಿಂದ. ಸೊ ಮುಂದಿನ ಆಲೋಚನೆ ಹೊರಟು. ಸೊ ಅದಾದ ನಂತರ ಮತ್ತೆ ನಮ್ಮ ಕೆರಿಯರ್ನ ಮತ್ತೆ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ತೀವಿ. ಇದು ನೆಕ್ಸ್ಟ್ ಏನು, ಬರೀ ಕಾಯಿಲೆ ಸೀಮಿತ ಅಥವಾ ಚಿಪ್ಸ್ ಬರೀ ಕಾಯಿಲೆ ಅನಿಸ್ಬಿಡ್ತೀವಿ. ಹಣ್ಣಾಗಿ ಹಾಳಾಗ್ತಿದೆ, ಅದನ್ನ ಹೇಗೆ ಬಳಕೆ ಮಾಡೋದು, ಬೀಜನ ಹೇಗೆ ಬಳಕೆ ಮಾಡೋದು, ಮತ್ತೆ ವೇಸ್ಟೇಜನ್ನು ಹೇಗೆ ಬಳಕೆ ಮಾಡೋದು, ಅದು ದೊಡ್ಡ ಚಾಲೆಂಜ್ ಇತ್ತು. ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದ್ರ ಬಗ್ಗೆ ಹೊರಗಡೆ ಸುತ್ತಿದ್ವಿ, ಹೊರಗಡೆ ಮಹಾರಾಷ್ಟ್ರ ಹೋಗಿದ್ವಿ, ಆ ಕಡೆ ಗುಜರಾತ್ ಹೋಗಿದ್ವಿ, ಈ ಕಡೆ ಕೇರಳ ಹೋಗಿದ್ವಿ, ಎಲ್ಲ ಕಡೆ ಊಡ್ಸುತ್ತಾ ಇದ್ವಿ. ಅವರು ಊಡ್ಸುತ್ತಾ ಇದ್ವಿ. ಶ್ರೀಪಾದ ಗಿಡಗಳು ನಮಗೆ ಬಹಳ ಸಹಕಾರ ಮಾಡ್ತಿದ್ರು ಆ ವಿಷಯದಲ್ಲಿ. ಹೊರಗಡೆ ಸುತ್ತಿ ತಿಳ್ಕೊಂಬನ್ನಿ ಮತ್ತೆ ಅದನ್ನ ಅಳವಡಿಸ್ಕೊಳ್ಳಿ ಅಂತ. ಸೊ ಅದೇ ನಿಟ್ಟಿನಲ್ಲಿ ನಾವು ಎಷ್ಟು ಜ್ಞಾನಾರ್ಜನೆ ಆಗುತ್ತೆ ಅನ್ಸಲ್ಲಿ ಅಷ್ಟನ್ನ ಸಂಪಾದನೆ ಮಾಡ್ಕೊಂಡು ಟ್ರೈ ಮಾಡ್ತಾನೆ ಇದ್ವಿ. ಒಂದು 5 ಡೇ ನಮ್ಮೊಂದು ಬೆಳೀತು. ಇದರಿಂದ ಒಂದು ಇಲ್ಲಿ GKFಗೆ ಹೋದಾಗ ಪಲ್ಪನ್ನ ತಗೊಂತಾರೆ ಅನ್ನೋದು ಗೊತ್ತಾಯ್ತು. ಅಂದರೆ ಹಲಸಿನಹಣ್ಣಿಂದ ಹಣ್ಣಿನ ಪಲ್ಪಿಂದ ಐಸ್ ಕ್ರೀಮ್ ಮಾಡ್ತಾರೆ. ಹಣ್ಣು ಸಪ್ಲೈ ಮಾಡಬೇಕು, ಹಣ್ಣು ಬೇಕು. ಎಷ್ಟು ಪರ್ ಡೇಗೆ 500 kg ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದು ಗೊತ್ತಾಯ್ತು. ಸೊ ಅದನ್ನ ಹೇಗೆ ಕನ್ವರ್ಟ್ ಮಾಡೋದು, ಪಲ್ಪ್ ಸಿಹಿ ತಿಂಡಿ ವಿಭಾಗ ಮತ್ತೆ ಖಾರ ತಿಂಡಿ ವಿಭಾಗ 2 ವಿಭಾಗ ಇತ್ತು. ಒಟ್ಟು 70ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇದರಲ್ಲಿ ಭಾಗವಹಿಸಿದರು. ಜಡ್ಜಸ್ ಕೊಟ್ಟಿರುವಂತ ಇದರ ನಿರ್ಧಾರದ ಆಧಾರದ ಮೇಲೆ ಸಿಹಿ ತಿಂಡಿ ವಿಭಾಗದಲ್ಲಿ ತೃತೀಯ ಸುಚೇತಾ ರಮೇಶ್ ಹೆಗಡೆ ಸಂಕೇರಿ ಹಲಸಿನ ಚಿರೋಟಿ. ಸುಚೇತಾ ರಮೇಶ್ ಹೆಗಡೆ ಸಂಕೇರಿ ಹಲಸಿನ ಚಿರೋಟಿ. ದ್ವಿತೀಯ ಅರುಣಾ ಜಿ ಹೆಗಡೆ ಹಸಿಸರ ಒಣಗಿದ ಹಲಸಿನ ಸೊಳೆಯ ಮಸಾಲಾ ಮಿಕ್ಸ್. ಅರುಣಾ ಜಿ ಹೆಗಡೆ ಹಸಿಸರ ಒಣಗಿದ ಹಲಸಿನ ಸೊಳೆಯ ಮಸಾಲಾ ಮಿಕ್ಸ್. ಪ್ರಥಮ ಬಹುಮಾನ ಸುವರ್ಣ ಎಸ್ ಹೆಗಡೆ ಯಲ್ಲಾಪುರ ಹಲಸಿನ ಜೇನುಕೋಲು. ವಿಜಯ ಆರ್ ಭಟ್ ಹಲಸಿನಕಾಯಿ ಮದ್ದೂರು ವಡೆ. ವಿಜಯ ಆರ್ ಭಟ್ ಹಲಸಿನಕಾಯಿ ಮದ್ದೂರು ವಡೆ. ಇಂದಿನ 10ಕ್ಕೂ ಹೆಚ್ಚು ಖಾದ್ಯ ಸ್ಪರ್ಧೆ ಹಲಸಿನ ಮೇಳದಲ್ಲಿ ಇರಬಹುದು, ವಿವಿಧ ಮೇಳದಲ್ಲಿ ಅವರಿಗೆ ಒಂದು ಬಹುಮಾನವನ್ನ ಗೆದ್ದಿದ್ದಾರೆ ಅವರು. ಶ್ಲಾಘನೀಯ ಅವರ ಶ್ರಮ. ದ್ವಿತೀಯ ಬಹುಮಾನ ಉಮಾ ಎಸ್ ಹೆಗಡೆ ಸಂಕಲ್ಪನೆ ಹಲಸಿನ ಬಾಗರವಾಡಿ. ಉಮಾ ಎಸ್ ಹೆಗಡೆ ಸಂಕಲ್ಪನೆ ಹಲಸಿನ ಬಾಗರವಾಡಿ. ಇವರು ಅಷ್ಟೇ ಕಳೆದ ಒಂದು 10 ಹಲಸಿನ ಮೇಳದಲ್ಲಿ ಮೋಸ್ಟ್ಲಿ ಪ್ರೈಸ್ ಅನ್ನು ಸತತವಾಗಿ ಒಂದರ ಒಂದು ಪ್ರೈಸ್ ಅನ್ನ ಗೆಲ್ತಾ ಬರ್ತಾ ಇದ್ದಾರೆ. ಪ್ರಥಮ ಬಹುಮಾನ ಆಶಾ ಎಸ್ ಹೆಗಡೆ ಶ್ರೀಬಿಡಿ ಹಲಸಿನ ಬೀಜದ ಚಟ್ನಿ ಪುಡಿ.